ರಾಧವ ಕರೆ ಹೇಳು. ಅವು ಬಂಗಾರಕ್ಕೆ ಹೇಳಾಕತ್ತಿದ್ದ ಕರೆ ಐತೆನ? ಹಾ, ನೀ ಯಾವನ್ ಜೊತೆ ನಿಂತಿದ್ದಿ? ಯಾವನ್ ತೆಕ್ಕಿ ಪಡ್ಕೊಂಡು ನಿಂತಿದ್ದಿ? ಕರೆ ಹೇಳ. ನಾನ ಇಲ್ಲ ಚಿಗವ, ಇಲ್ಲ. ಇವರು ಸುಳ್ಳು ಸುಳ್ಳು ಹೇಳಕತ್ತಾರ. ಅವ್ರ ಮಗ ಕುಡ್ದು ಬಂದಿದ್ದಕ್ಕ ನಾನ್ ಕಾರಣ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಕತ್ತಾರ. ನೀನು ನಂಬೇ ಬಿಡುದ ಮಂದಿ ಮಾತಂತೇನು? ಅಯ್ಯ ಚಲೋ ಐತವ. ಮಗಳ ಮಾತು ನಂಬಂಗಿಲ್ಲ ನೀನು, ಅವ್ರ ಮಾತು ನಂಬಕತ್ತಿ. ನಾನೇನು ತೆಕ್ಕಿ ಪಡ್ಕೊಂಡು ನಿಂದಿರ್ಲಿ? ಪಾಪ ಅವರು ನಾ ಡ್ಯೂಟಿಯಿಂದ ಬರುವಾಗ ಒಬ್ಬೇಕೆ ಅಕ್ಕಿನಂತಂದು ಗಾಡಿಯಿಂದ ನನ್ನ ಬಿಟ್ಟು ಹೋಗ್ಯಾರ ಅಷ್ಟೇ ಗಾಡಿ ಮೇಲೆ. ಇವ್ರು ಅದನ್ನ ಏನಾರು ತಿಳ್ಕೊಂಡು ಅವ ಕುಡಿದ್ರೆ ನಾನೇನ್ ಮಾಡಲಿ? ನನಗೇನೋ ಗೊತ್ತಿಲ್ಲ, ನನಗೆ ಏನೇನೇನೋ ಗೊತ್ತಿಲ್ಲ. ಯಾರನ್ನೂ ನಾನು ತೆಕ್ಕಿ ಪಡ್ಕೊಂಡು ನಿಂತಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ. ಇಲ್ಲಿದ್ದ ಅಪವಾದ ಹೊರಿಸ್ತಾರ. ಇಲ್ಲಿ ಬಂದು ಕೆಲಸ ಇಲ್ಲ ಅದಕ್ಕೆ ಬಂದು ಇಲ್ಲಿ ಅಪವಾದ ಹೊರಿಸ್ತಾರ. ಯಾರ ತಮ್ಮನೇನು ಹೆಣ್ಮಕ್ಳು ಆಗಿದ್ರೆ ಹಿಂಗೆ ಮಾತಾಡ್ತಿದ್ರನು? ಮಂದಿ ಹೆಣ್ಮಕ್ಳು ಅಂತ ಅಂದು ಏನೇನೇನೋ ಮಾತಾಡಬಾರ್ದು. ಏನಿಲ್ಲ ಪಟ್ಟಿ ಮಾರಕ್ಕೆ ಒಂದೆರಡು ಬಿಗ್ಗದಾಗಿ ಕೇಳ್ಬೇಕನ್ನ ನಿನಗೆ? ಮತ್ತೆ ನನ್ನ ಮಗ ಇಲ್ಲಿವರೆಗೂ ಒಂದು ಸುಳ್ಳು ಹೇಳಂಗಿಲ್ಲವ. ನನ್ನ ಮುಂದೆ ಮಾತ್ರ ಒಂದು ಸುಳ್ಳು ಹೇಳಂಗಿಲ್ಲ. ನಿನ್ನ ಸಂಬಂಧ ಇಷ್ಟುದ್ದ ಸಾಲ ಮಾಡಿದ, ನಾವು ಕೊಡ್ತೇವಂದ್ರೂ ಕೊಡಿಸ್ಕೊಡಕತ್ತಿಲ್ಲ. ನಾನಾ ದುಡ್ದು ತುಂಬ್ತೀನಿ ಬೇಯವಂತಾನ. ನಿನ್ಗೆ ಅಂತ ಅಂಗಿ ಇಂಥ ಅಂಗಿ ಎಂತ ಬೇಕಂತ ಅರ್ಬಿ ತಗೊಂಡ್ ಬಂದು ಕೊಟ್ಟ. ಅದು ಸಾಲದ ಮತ್ತೆ ಇಷ್ಟು ಏನು ನಿನಗೆ? ದಾಸಿ ಬೇಕು, ಇಡ್ಲಿ ಬೇಕು, ಮುಂಜಾನೆದು ನಿನಗೆ ಏನದು ನಾಷ್ಟ ತಿನ್ನಕ ಅದು ಬೇಕು, ಇದು ಬೇಕು, ಹೋಟೆಲ್ ದಂದ ಬೇಕು, ಊಟನೂ ಹೋಟೆಲ್. ನನಗೇನು ಗೊತ್ತಿಲ್ಲ. ಮಂದಿ ಬಂದು ಎಲ್ಲರೂ ಹೇಳ್ತಿದ್ದೆ ಏನೋ ನಿನ್ನ ಸಸಿ ಒಟ್ಟ ಅಡಿಗೆನೆ ಮಾಡಂಗಿಲ್ಲ, ಹೊರಗಂದ ತಿಂತಾಳಂತಂದು. ಇಟ್ಟೆಲ್ಲ ಮಾಡಿದ್ರು ನಾನು ಸುಮ್ಮನೆ ಇದ್ದೆ. ಹೋಲ್ಬಿಡು, ಅವ್ರವ್ರು ಚಂದರ ಅದಾರಲ್ಲ ಅಂತಂದು ನನ್ನ ಮಗಗೆಲ್ಲ ಸಾಲ ಹೊರಿಸಿ ಈಗ ಬಂದು ಇಲ್ಲಿ ಕುಂತು ನನ್ನ ಮಗ ಹಿಂಸೆ ಕೊಟ್ಟಾನ. ಅದು ಮಾಡ್ಯಾನ, ಇದು ಮಾಡ್ಯಾನ. ಸಿಗರೇಟ್ ತೊಗೊಂಡು ತೊಡಿ ಹಚ್ಚಾನ. ತೋರ್ಸು ತೊಡಿ ಎಲ್ಲಿ ಸುಟ್ಟನ್ ತೋರ್ತೀನಿ, ತೋರ್ಸು. ನಾ ಎಲ್ಲ ಹೆಣ್ಮಕ್ಳದೇ ತೋರ್ಸು, ಅದು ನೋಡೇ ಬಿಡ್ತೀನಿ. ಎಲ್ಲಾರ ಸುಟ್ಟಾನ ನೋಡ್ತೀನಿ ನಾನು. ತೋರ್ಸಿ ಸದ್ದ. ನೀವು ಒಂದು ಹೆಣ್ಣಾಗಿ ಹಿಂಗ ಮಂದ್ಯಾಗ ನಿಂತು ನನಗೆ ತೋರ್ಸು ಅಂತೀಯಲ್ಲ, ನಾಚಿ ಬರಂಗಿಲ್ಲ ನಿನಗೆ? ನಿನ್ನ ಮಗ ಎಷ್ಟು ನೋವು ಕೊಟ್ಟ ನನಗೆ ಗೊತ್ತೈತಿ. ಅದನ್ನೇ ನೀನು ಮತ್ತೆ ಇಲ್ಲಿ ಬಂದು ಅವನ ಮ್ಯಾಗ ಎಷ್ಟು ಹಿಡಿದು ಮಾತಾಡಕತ್ತಿ? ಹೆಣ್ಣಿಂದು ನೋವು ಹೆಣ್ಣಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರ. ಆದ್ರೆ ನೀನೇನು ಎಲ್ಲರ ಹತ್ರ ರಾಕ್ಷಸಿ ಅಂತ. ನೀ ರಾಕ್ಷಸಿನೇ ಕರೆ. ಅದಕ್ಕೆ ನಿಮ್ಮ ಸವಾಸನ ಬ್ಯಾಡ ಅಂತ ಅಂದು ಇಲ್ಲಿ ದೂರ ಬಂದ್ರು ನಾನು ಬಿಡವಲಾಗಿರಿ. ನಿನ್ನ ಮಗ ಕುಡ್ದು ಬಂದ್ರ ನನ್ನ ಮ್ಯಾಗ ಜಗಳಕ್ಕೆ ಬಂದಿ ನೀನು. ನಾ ಯಾರು ನನ್ನ ನೋವು ಕೇಳೋರ ಇಲ್ಲ, ಇಲ್ಲಿ ಎಲ್ಲರೂ ನನ್ನ ಮ್ಯಾಗನ ಬಂದಾರ ಇರು. ಏನಂದಿ? ಬಂಗಾರಕ್ಕ ಸರಿ, ನೀ ಹೊಡೆದು ಕೆಟ್ಟ ಬೇಡ. ಸರಿ ಇಲ್ಲಿ ಬಿಡ್ತೀನಿ ಒಂದೆರಡು, ನಾನ ಬಿಡ್ತೀನಿ. ಸರಿ ಈ ಕಡೆ ಹಂಗಾಕಿ ಮಣೆಯಂಗಿಲ್ಲ. ಸರಿ ಚಿಗೋ, ನೀ ಅವ್ರ ಮೇಲೆ ಕಟ್ಕೊಂಡು ಬರ್ತೀಯಲ್ಲ, ಅವರು ನನಗೆ ಹೊಡೆದ್ರು. ರಾಕ್ಷಸ ಅಂತ ನನಗೆ ಹೊಡಿತಾಳ. ನೀನು ಬಂದ್ಯಾ ಹೊಡಿಯಕ್? ಮತ್ತೆ ನನಗೆ ತಾಯಿ ಇಲ್ಲ, ತಂದಿಲ್ಲ, ಯಾರು ಇಲ್ಲ ಅಂತಂದು ಎಲ್ಲರೂ ಕೂಡ ಹೊಡಿಯಕ್ ಬರ್ರಿ ನೀವು. ನನಗೆ ಯಾರು ಇಲ್ಲಲ್ಲ, ಅದಕ್ಕೆ ನೀವು ಇಟ್ಟೆಲ್ಲ ಆಟ ಆಡಕತ್ತೀರಿ. ನಮ್ಮಮ್ಮನ ಊರಿಗೆ ಹೋಗ್ಯಾಳ, ನನ್ಗಳು ಯಾರು ಕೇಳೋರಿಲ್ಲ. ನಾನು ಒಂದು ಅನಾಥಿದ್ದಾಗ ನಾನೊಬ್ಬಕ್ಕೆ ಕೈಯ ಸಿಕ್ಕೊಂಡಿ ನೋಡು, ಅದಕ್ಕೆ ಊರರೆಲ್ಲರೂ ಬಂದು ಹೊಡಿತಾರೆ ನನಗೆ. ನಾನೇನಂತದ್ ಮಾಡೀನಿ? ನನ್ನ ಪಡಿನ ಜೀವನ ಮಾಡತ್ತೇನೆ. ಆಕಿನ ಮಗ ಕುಡಿದು ಬಂದು ಏನೇನೋ ಸುಳ್ಳು ಕುಡ್ದ ನಿಷೇಧಾಗಿ ಹೇಳಿದ್ರ ನಾನೇನ್ ಮಾಡ್ಲಿ ಚಿಗವ? ನೀನು ಹೇಳ್ದೆ. ತಾಯಿ ಅಂದ್ರು ನೀನ, ಚಿಗವ ಅಂದ್ರು ನೀನ, ತಂದೆ ಅಂದ್ರು ನೀನ ಹೇಳ. ಅಯ್ಯ ಹೋಲ್ ಬಿಡ ಅಯ್ಯವ. ಇದು ಅಲ್ಲಿ ನಾ ಏನೋ ಹೇಳಕ್ ಬಂದಿ ಮಾಯವ. ನೀವು ಬಂದಿಲ್ಲ ನೀನು. ಮತ್ತೆ ಇನ್ನೊಬ್ರು ಪಾಪ ನಿನ್ಗೆ ಏನೋ ತಪ್ಪ ಮಾಡಿಲ್ ಬಿಡವ. ನಿನ್ನ ಗಾಡಿ ಮೇಲೆ ಬಿಟ್ಟು ಹೋದ್ರಲ್ಲ, ಒಂದು ಅಲ್ಲಿ ಗಿಡದ ತೆಳಗ ಒಂದು ದೊಡ್ಡ ಉಂಗ್ರ ಸಿಕ್ತವ ನನಗೆ. ನಾನು ಒಗ್ಯಾಣ ಹಾಕೊಂಡು ಬರಕತ್ತಿದ್ದೆ, ಒಂದು ಉಂಗ್ರ ಸಿಕ್ತು. ಅದು ನೀನ್ ಕಳ್ಸಕ್ ಬಂದ್ರೆ ಅವ್ರದ ಏನ ಯಾರ್ದ ಅಂತಂದು ಹಂಗ ಇಟ್ಕೊಂಡು ಕೇಳ್ಬೇಕತ್ ಬಂದೇವ. ಪಾಪ ಮತ್ ನೀ ಅಲ್ಲಿ ನಿಂತೇ ಇಲ್ಲಲ್ಲ, ಹಂಗ ಇಳಿದು ಈ ಕಡೆ ಬಂದಿ. ಯಾರ್ದೈತೆ ಏನ ಬಿಡು. ಆಶಾಂಟಿ ಅದನ್ನ ತೋರ್ಸು. ಗಿಡದ ತೆಳಗ ಅಲ್ಲೇ ಬರ್ತೇವಲ್ಲ, ಅಲ್ಲಿ ಹಳದ ಕಡೆ ಅಲ್ಲೇ ಇಲ್ಲ ರೋಡ್ ಐತಲ್ಲ ಸಣ್ಣದು. ಅಲ್ಲಿ ನಾನ ನಿಂತಿದ್ದೆ, ಅಲ್ಲಿ ಮಾತಾಡ್ಕೊತ ನಿಂತಿದ್ದೆ. ಅದು ಏನಾರು ಬಿದ್ದೈತೆ ಏನ ತೋರ್ಸಿ ಅದನ್ನ ನೋಡೋಣ. ಅಲ್ಲವಾ ಮಾತಾಡ್ಕೊತ ನಿಂತ್ರ ಅದೇ ಹೆಂಗ್ ಬೀಳ್ತೈತಿ ಕೈ ಅಂದು? ನಿಂದ ಅಲ್ಲಿ ಬಿಡು, ಯಾರ ಸೌಕಾರ ಇರ್ಬೇಕದು. ದೊಡ್ಡದೈತಿ, ಅದು ಭಾಳ ಚಂದ ಐತಿ. ಒಂದು ತಲೆ ಮ್ಯಾಗನೇ ಇರ್ಬೇಕದು. ಜಯ ತೋರ್ಸಿದ್ಲು. ಅದೇನು ಮಾತಾಡ್ಕೊತ ನಿಂತ್ರ ಬಿದ್ದು ಬಿಡ್ತೈತೇನ? ಇಲ್ಲ, ಅದು ಯಾರ್ದ ಐತೆನ ಬಿಡು. ಹೋಗಿ ಇವ್ರ ಪಟೇಲ್ರದ್ದು ಇರ್ಬೇಕು, ಹೋಗಿ ಅವ್ರಿಗೆ ಕೊಟ್ಟು ಬರ್ತೇವಂತ. ಅಲ್ಲಲ್ಲೇ ಆಸಿ ಹೋಗೋಣ ಬಾ. ಹೌದು ಬಿಡವ, ನಿಂದ ಅಲ್ಲದು ಯಾರ್ದ ಭಾಳ ಚಂದ ಅಂದ್ರೆ ಭಾಳ ಚಂದ ಐತೆ. ನವಗ್ರಹ ಉಂಗ್ರದು ಒಂದು ತಲೆ ಮ್ಯಾಗನ ಐತಿ. ಪಾಪ ಅದು ನೀನು ಕಳ್ಸಕ್ ಬಂದಿರಲ್ಲ ಅವ್ರದ ಅನ್ಕೊಂಡು ನಿನ್ನ ಕೇಳಕಂತ ಬಂದೇವ. ಅಷ್ಟೊತ್ತಿಗೆ ಮತ್ ನೀನು ನಾವು ಮಾತಾಡ್ಕೊತಾನೆ ನಿಂತಿಲ್ಲ, ಹಂಗ ಬಂದೆ ಇಳ್ಯಾನ ಹಂಗ ಬಂದೆ ಅಂತಂದೆಲ್ಲ. ಮತ್ತೆ ಯಾಕ? ಹೌದಿಲ್ಲ, ನಾವು ಬಂಗಾರ ಸಿಕ್ಕಿ ತಗೋಬಾರ್ದ ಸರ್ವನಾಶನ ಹಾಕೇವಿ. ಅದಕ್ಕೆ ಯಾಕೆ ಸುಮ್ಮನೆ ಹೋಗಿ ಪಟೇಲ್ರಿಗೆ ಕೊಟ್ಟು ಬರ್ತೇವೆ ಮಲ್ಲಿ ಹೇಳ್ದಂಗ. ಮಲಮಂಟಿ ಅದು ನಮ್ದ ಇರ್ಬೇಕು. ಅದು ಸ್ವಲ್ಪ ಬ್ಯಾಗು ಇದಾಗಿತ್ತಲ್ಲ, ಹಿಂಗ್ ಬ್ಯಾಗ್ ಕೊಟ್ರ ಅವರು. ಅವಾಗ ಏನಾರ ಬಿತ್ತ ಏನ ಕೈ ತಾಕಿ. ಅದು ಕೊಡ್ರಿ ಅದನ್ನ. ನಾ ಫೋನ್ ಮಾಡ್ತೀನಿ ಈಗ ಅವ್ರಿಗೆ. ಅಯ್ಯ ಆ ಕೈ ತಾಕಿ ಹೆಂಗ್ ಬೀಳ್ತೈತಿ? ಇನ್ನ ಈಗ ಟ್ಯಾಂಕು ಅಂತ ಹೇಳಿ ಕೊಡ್ತಿರ್ತಾರಲ್ಲ, ಮತ್ತೆ ಹಿಂಗ್ ಕೈ ಹಿಡ್ಕೊಂಡು ಇದು ಮಾಡ್ತಿರ್ತಾರಲ್ಲ, ಅವಾಗ ಏನಾರ ಬಿದ್ದಿದ್ದಿರ್ಬೇಕದು. ಅಯ್ಯ ನಿಂದೇನ ಅಲ್ಲ ಬಿಡು, ಅದು ಬೇರೆ ಯಾರ್ದ ಐತಿ. ನೀನ್ ಕಳ್ಸಕ್ ಬರ್ತಾನಲ್ಲ ಹುಡುಗಂದೇನ ಅಲ್ಲ ಅದು. ಯವ್ವ ಇವ್ರಿಗೆ ಹೆಂಗೆ ಹೇಳ ಯವ್ವ? ಹೇಳೇ ಬಿಡ್ಲೇನ ಇಲ್ಲಿಕಂದ್ರ ಒಂದು ತಲೆ ಮ್ಯಾಗ ಉಂಗ್ರ ಯವ್ವ 2 ಲಕ್ಷ ರೂಪಾಯಿನ ಯವ್ವ. ಈ ಮೊದ್ಲ ಬಂಗಾರ ಭಾಳ ತುಟ್ಟಿಗೈತಿ. ಇದ್ದಿದ್ದು ಹೇಳಿಬಿಡ್ಲೆ. ಹೌದು, ನಾವು ಕೈ ಹಿಡ್ಕೊಂಡು ಕೂತಿದ್ದೇವೆ ಅಂತ ಹೇಳಿಬಿಡ್ಲೆ. ಇಲ್ಲಿಕಂದ್ರೆ
ಏನು ಬೈಸ್ಕೊತ ಹೆಂಗಾರ ಲಗ್ನ ಹಾಕೋದ ಕರೆವ ಐತಿ. ಯಾಕೆ ನಾನು ಸುಳ್ಳು ಹೇಳಿ ಒಂದಿಟ್ಟು ಹೋದ್ರೆ ಹೊಕ್ಕವು ನಾ ಇವದ್ರದಂಗೆ ಇದ್ದಿದ್ದ ಹೇಳ್ಬಿಡ್ತೀನಿ. ಮೊದ್ಲು ಬಂಗಾರ ತುಟ್ಟಿ ಐತಿ 1,50,000 ರೂಪಾಯಿ. ಮತ್ತು 1.5 ತೊಲಿ ಒಂದು ತೊಲಿ ಮ್ಯಾಗ ಐತಿ ಅಂದ್ರೆ ಒಂದು 2 ಲಕ್ಷ ರೂಪಾಯಿನೇ ಇರಬೇಕು. 2 ಲಕ್ಷ ಯಾಕೆ ಕಳ್ಕೊಳ್ಳಿ? ಹೊಡೆದ್ರಿಕಿ ನಮ್ಮ ಚಿಗ ಒಂದು ಏಟು ಹೊಡೆದಿರ್ತಾಳ, ಆಕಿ ಒಂದು 2 ಏಟು ಹೊಡೆದ, ನನಗೇನಾಗಬೇಕಾಗೈತಿ ಬಿಡು, ಹೇಳೇ ಬಿಡ್ತೀನಿ. ಆಶಾ ಆಂಟಿ ಏನೂ ಇಲ್ಲವ, ನಾನು ಅವರು ಕೈ ಹಿಡ್ಕೊಂಡು ಒತ್ತೆಗ ಕೈ ಹಿಡ್ಕೊಂಡ ನಿಂತಿದ್ದೇವೆ ಇಬ್ರು ಎಷ್ಟೊತ್ತನ. ಅವಾಗ ನಾನು ಅಳಕತ್ತಿದ್ದೆ, ಅವರು ಹೆಗಲ ಮ್ಯಾಗ ತಲೆ ಇಟ್ಟು ಅಳಕತ್ತಿದ್ದೆ. ಅವಾಗ ಅವ್ರು ನನ್ನ ಭುಜನ ಕೈ ಇಟ್ಟು ಅಳಬಾಡ ಅಂತೇಳಿ ಇದನ್ನು ಮಾಡತ್ತಿದ್ರು. ಆವಾಗ ಬಿದ್ದಿರ್ಬೇಕ ಆಂಟಿ. ಏನೂ ಇಲ್ಲ ಅಷ್ಟ. ಅವ್ರದ್ದು ಅದು ಕೊಡ್ತೀನಿ. ಅಯ್ಯ ಅಷ್ಟಕ್ಕೆ ಹೆಂಗೆ ಬೀಳ್ತೈತೆ ಕೊಡಿ ಅದು. ಏ ಅಷ್ಟಕ್ಕೆ ಬೀಳಂಗಿಲ್ಲ ಬಿಡೋದು ಆಂಟಿ. ಏನದು ಹೇಳತ್ತೀನಿಲ್ಲ? ಹೌದು, ನಾನು ತಪ್ಕೊಂಡು ಅಳಕತ್ತಿದ್ದೆ ಜೋರಾಗ. ಈಗೇನು ಈಗೆಲ್ಲ ಖುಷಿ ಇದ್ರು ತಪ್ಕೊಂತಾರ, ಅಳು ಬಂದ್ರು ತಪ್ಕೋತಾರ, ಎಲ್ಲದಕ್ಕೂ ತಪ್ಕೋತಾರ. ಊರಿಂದ ಬಂಧುಗಳನ್ನ, ಯಾರು ಊರ್ ಬಂಧುಗಳನ್ನ ತಪ್ಕೊಂಡು ಮುತ್ತು ಕೊಡ್ತಾರ, ಗೊತ್ತೈತಿಲ್ಲ ನೀನು? ಟಿವ್ಯಾಗದು ನೋಡಿ ಇಲ್ಲಿ ಪಿಕ್ಚರ್ನಾಗ. ಅದು ಎಲ್ಲ ತಪ್ಕೊಳ್ಳೋದು ಮಾಮೂಲಿ. ಹಂಗ ನಾನು ತಪ್ಕೊಂಡು ಅಳಕತ್ತಿದ್ದೆ. ಅವಾಗ ಬಿದ್ದೈತೆ ಅವ್ರದ್ದು. ಪಾಪ ಅವರು ನಂಗೆ ರಂಸಾಕತ್ತಿದ್ರು, ತೆಲಿಯೋದು ಸೌರಿ ರಂಸಾಕತ್ತಿದ್ರು. ಅವಾಗ ಬಿದ್ದೈತೇನು. ಕೊಡು, ನೀ ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ನನ್ನ ಕಪಾಳ ಬಿಡು, ನನಗೆ ಹೊಡಿಬೇಡ ನೀನು. ನಾ ಏನಂದಿನಿ? ಏನು ಹೇಳಬಾರ್ದು, ಮಾಡ್ಲಾರ್ದು ಮಾಡಿನಿ, ಏನು ಹೇಳಾರ್ದು ಹೇಳಿನಿ. ಸರಿ ನೀನು, ನೀ ಯಾರು ನನಗೆ ಹೊಡಿಯಕ? ಯಾವಕ್ಕೆ ನೀನು? ಬಾ 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 ನೋಡವ ಶಾರವ್ವ. ನೀ ಯಾರಂತ ಕೇಳಕತ್ತಾಳಕಿ ಅಂದ್ರೆ ನೀ ಬಾರಿ ಮುಂದುವರ್ದಿ ಬಿಡು. ಇಟ್ಟು ತಾನೇ ಏನು ಹೇಳಿದ್ಲು? ಆ ಗಾಡಿ ಒಳಗೆ ಕರ್ಕೊಂಬಂದು ಹಂಗ ಬಿಟ್ಟು ಹೋಗೇ ಬಿಟ್ರೆ ಏನು ಗೊತ್ತೇ ಇಲ್ಲ ಅಂತ ಅನ್ನೋರ್ ತರ ಮಾತಾಡಿದಿ. ಈಗ ನೋಡಿ ಹಿಂದಾಡಿ ಕೈ ಹಿಡ್ಕೊಂಡು ಮಾತಾಡಿದಿ ಅಷ್ಟ, ಮತ್ತೇನಿಲ್ಲ ಅಂತ ಹೇಳಿದಿ. ಈಗ ನೋಡಿ ತಬ್ಕೊಂಡು ನಿಂತಿದ್ದು ಅದು ಎಲ್ಲ ಮಾಮೂಲಿ ಅಂತ ಹೇಳಕತ್ತಿ. ಅಂದ್ರೆ ನನ್ನ ಮಗ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ವಾದ ಮಾಡಿದಿ. ಈಗೆಲ್ಲ ಹೆಂಗ್ ಬಿಟ್ಟಿ? ಆ ಬಂಗಾರ ಸಿಕ್ಕೈತೆ ಅಂದುಗಳೇನ ಎಷ್ಟು ಎಲ್ಲಾನು ಹೇಳಿದಲ್ಲ. ಮತ್ತೀಗ ನಿಮ್ ಚಿಗೋಗ ಯಾರಂತ ಕೇಳ್ತೀಯ? ಮಾನ್ಗಿಡಿ, ನೀ ಮನುಷ್ಯಳಲ್ಲ. ಈಕಿನಂತ ಈಕಿ ಸಂಬಂಧ ಯಾಕೆ? ಆಕಿನ ಹೊರಗೆ ಹಾಕ್ರೆ ಹೊರಗೆ ಹಾಕ್ರಿಕಿನ. ಈಕಿಂದ ಏನೈತೆ ಅಂತ ಹೇಳಿ ನಿಮ್ಮ ಮನೆಗೆ ಇಟ್ಕೊಂಡಿರಿ. ನೋಡಿ ಹೆಂಗಿಂತಾವ್ ಮಾತಾಡ್ತಾಳ. ಬಾ ಇಟ್ಟು ಬೇಕಿತ್ತು ನಿನಗ ಬಿಡುಗಡೆ ಬೇಕಲ್ಲ, ಬಿಡುಗಡೆ ಮಾಡಿಸ್ತೇವೆ. ನೀನು ಸುಮ್ಮನೆ ಇಷ್ಟು ದಿನ ನಾನು ಹೆಂಗಾರ ಮಾಡಿ ಇರ್ಲಿ, ಅನಾಥ ಐತಿ, ಯಾರು ಇಲ್ಲ, ಕರ್ಕೊಂಬಂದ್ರ ತಂದ್ಕೊಂಡಿದ್ದೆ. ನಿನ್ನಂತೇಳಿ ಇಂಥ ಹೊಲಸು ಬುದ್ಧಿ ಅದಾವಲ್ಲ, ನಿನ್ನಂತೇಕಿ ನಮ್ಮ ಮನಿ ಸೊಸೆಯಾಗಕ್ಕೆ ಯೋಗ್ಯತೆನೇ ಇಲ್ಲ. ಬೇಡ ನೀನು ಬೇಡ ಅಂದ್ರೆ ಬೇಡ. ನಿನಗೇನು ಬಿಡುಗಡೆ ಮಾಡಿಸ್ಕೋಬೇಕಲ್ಲ ನೀನು. ಕಳಿಸ್ತೀನಿ ನಿನಗ. ಇವತ್ತ ಲಾಯರ್ ಕರ್ಕೊಂಬಂದು ಎಲ್ಲ ನಾಳೆ ಒಂದು 3 ದಿನ ಎಲ್ಲ ಮುಗಿದ ಬಿಡ್ಬೇಕವು. ಹಂಗೆ ಮಾಡಿಸ್ತೀನಿ. ಆರಾಮಾಗಿರು. ನಿಮ್ ಸಿಗೋಗ ಬುದ್ಧಿ ಇಲ್ಲ ಮೊದಲ. ದೊಡ್ಡವನಲ್ಲ ಸಣ್ಣವ್ರನ್ನಲ್ಲ ಹೆಂಗೆ ಮಾತಾಡ. ನನಗ ರಾಕ್ಷಸಿಂದೆ. ಈ ರಾಕ್ಷಸಿ ಅವತಾರ ಇನ್ನ ನೋಡಿಲ್ಲ, ನೋಡಕತ್ತಿ. ಹೇಳಿದಲ್ಲ ಕಡಿಕು ಬಾಯಿ ಬಿಟ್ಟಿಲ್ಲ ಸಾಕು. ಯಾ ಬಂಗಾರದ ಇಲ್ಲ, ಯಾ ಬೆಳ್ಳಿನೂ ಸಿಕ್ಕಿಲ್ಲ. ನಿನ್ನ ಬಾಯಿ ಬಿಡ್ಸಾಕಿನ ಮಾಸಿ ಮಾಡಿದ್ದು ಪಿಲಾನದು. ಬಾಬಾ ನೀ ಎಟ್ಟಿರ್ಬೇಕು. ನಿನಕಿತ ಅಪ್ಪನಂಗನದೇ ನಾವು. ನೀ ಈಗ ಹುಟ್ಟಿದೇಕಿ, ನಾವು ನಿನಕಿತ ಮೊದಲು ಹುಟ್ಟಿ ಬಂದೋರದೇವಿ. ನಿನ್ನ ಬೋಸ್ಡಿ ಎಷ್ಟರ ನಾಟಕ ಮಾಡ್ತಿ, ಏನ್ ಸುದ್ದಿ? ನಿನ್ನ ಸಂಬಂಧ ನಾನು ಎಷ್ಟು ಒದ್ದಾಡಕತ್ತಿದ್ದೆ. ನಮ್ಮ ಅಕ್ಕನ ಮಗಳ ಜೀವನ ಹಾಳಾಗಕತ್ತೈತಿ, ಹೆಂಗಾರ ಸರಿ ಮಾಡ್ಬೇಕಂತಂದು ನನಗೆ ಯಾರಂತ ಕೇಳಿಬಿಟ್ಟೆ ನೀನು? ನನಗೆ ಯಾರಂತ ಕೇಳಿದೆ? ಸಾಕವ ಸಾಕು, ನಿನ್ ದಿಕ್ಕಿ ಶರಣು. ನಾನು ಊರಿಗೆ ಹೋಗ್ತೀನಿ, ಏನಾರ ಮಾಡ್ಕೊಂಡು ಹಾಳಾಗಿ ಹೋಗು. ಆಶಿ ಬಾರಿ ಪಿಲ್ಲನ್ ಮಾಡಿದ್ ನೋಡ್ಲೆ. ಕಡಿಕು ಸಿಕ್ಕಾಕೊಂಡು ಬಿತ್ತದ ನಾಯಿ ಅಂತಾಳು ನೋಡ್ದೆ. ರಾಕ್ಷಸ ಅಂತಂತಾಳ ಬಂಗಾರಕ್ಕ. ಇನ್ನ ಆಕಿ ತಡ್ಕೊಂಡಿದ್ದಾಳ ಯವ್ವ. ಇಲ್ಲಿ ಕಂದ್ರೆ ಆಕಿ ರಾಕ್ಷಸ ಅವತಾರ ತಾಳೆ ಬಿಡ್ತಿದ್ಲು. ಪಾಪ ಆಕಿ ಶಾರೋಗ್ ನೋಡ ಯವ್ವ, ಹೆಂಗ ಅಂದ್ಬಿಟ್ಲು. ನನಗ ಜೀವ ಚುರ್ರ ಅಂತವ ಯವ್ವ. ನೀನ್ ಯಾವಕಿ ಹೊಡಿಯಕ ಅಂತ ಕೇಳ್ತಾಳ ಯವ್ವ. ನೋಡು ನಿಂದ್ರವ, ಇನ್ನ ಏನೇನ್ ಡಮ್ರಾಟ ಐತೆ ಅನ್ನೋದು. ಅಯ್ಯ ಹೋಗಿ ಬಿಟ್ಲು ಶಾರಕ್ಕ. ಅಲ್ಲ ಕರಿ ಏನಿನ ಕರಿ. ಏನಿದು ರಾಧಾ? ವಾಟ್ ಇಸ್ ದಿಸ್? ಇವರೆಲ್ಲ ಯಾರು? ಹಿಂಗೆ ನಿಂತಾರೆ ಎಲ್ಲರೂ? ನೀನ್ಯಾಕೆ ಹಿಂಗೆ ನಿಂತು ಸಪ್ಪಗೆ ಮಾರಿ ಮಾಡ್ಕೊಂಡು? ಚಿನ್ನ ಇವನಾನು ನೀನು ತೆಕ್ಕಿ ಮಾಡ್ಕೊಂಡು ನಿಂತಿದ್ದೆ ಅಂತ ಹೇಳಿದಲ್ಲ, ಇವನಾನು. ಆಯ್ತಪ್ಪ, ಲಗ್ನ ಭಾಳ ಚಲೋ ಐತಿ ಹುಡುಗಿ. ಲಗ್ನ ನಾವು ಹಂಗ ಮಾತಾಡಕ್ ಬಂದಿದ್ದೇವಿ. ಅವ್ರ ಚಿಗೋಗ ಏನ ಅನ್ನಕತ್ತಿದ್ಲ, ಅದಕ್ಕೆ ಯಾಕೆ ಹಿಂಗಂತೀವ ಅಂತಂದು ಕೇಳಕ್ ಬಂದಿದ್ದೇವಿ. ಏನೂ ಇಲ್ಲ, ಏನಾರ ಮಾಡ್ರಿ. ಆಸಿ ಜೈ ಮಲ್ಲಿ ನಡ್ರಿ ಹೋಗೋಣ. ಏನ್ರಿ ನಿಮ್ಮ ಹೆಸರು? ಗೋಪಿ. ನಮ್ಮ ಊರನ್ನ ಹೆಣ್ಮಕ್ಳು ಯಾರು ಚಲೋ ಇಲ್ಲ, ನೀ ಮಾತಾಡಕ್ ಹೋಗ್ಬೇಡ, ನಡಿ ಹೋಗೋಣ. ರಾಧಾ ಹಂಗೆಲ್ಲ ಮಾತಾಡು. ಅವ್ರೇನು ಕೇಳಿದ್ರು? ನಿನ್ನ ಹೆಸರು ಏನಪ್ಪ ಅಂತ ಕೇಳಿದ್ರು. ಅದನ್ನೆಲ್ಲ ತಪ್ಪು ಅಂತ ಹೇಳಿ ಯಾಕಂತಿ ನೀನು? ಹಂಗೆಲ್ಲ ಊರನ್ನರ್ಗೆ ಅದು ಭಯಕ್ಕೆ ಹೋಗಬಾರ್ದು, ಚಲೋ ಅಲ್ಲದು. ಇದಂದಿ ನೀನೇ ಮಂದಿ ಅಂದ್ರೆ ನೋಡಿ ನನ್ನ ಮುಂದೆ ಇದೆಲ್ಲ ನಂಗೆ ಸರಿ ಕಾಣಂಗಿಲ್ಲ. ಅಕ್ಕ ನನ್ನ ಹೆಸರು ಗೋಪಿ ಅಂತ ಹೇಳಿ, ರಾಧಾನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋದ ವಾಪಸ್ ಬಂದೆ ಅಷ್ಟೇ. ಆಯ್ತು ನಡಿ ಹೋಗೋಣ. ಹೇಳಿದೆಲ್ಲ ಈಗ. ಬಾ ರಾಧವ್ವ ಬಾರಿ ಇದೆಯವ. ಚೇತನ ದೊಡ್ಡ ಊರ್ ಗೌಡನ ಮಗ ಅಂತ ಹೇಳಿ ಲಗ್ನ ಆಗಿ ಅವನ ಬೀದಿಗೆ ನಿಂದಿಸ್ಬಿಟ್ಟಿ. ಗೋಪಪ್ಪ ಅಂತ ಇವನ್ ದೊಡ್ಡ ಶ್ರೀಮಂತದನಂತ ಇವನ್ ಲಗ್ನ ಆಗತ್ತಿ. ಇವನ್ನೇನು ಪಾತಾಳ ಕೈ ಇಳಿಸ್ತೀಯ? ಏನ್ ಮಾಡ್ತೀಯ? ದೇವರೇ ಬಲ್ಲ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ರೀ. ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ವಿಡಿಯೋ ಪೂರ ನೋಡಿಬಿಟ್ಟು ಒಂದು ಲೈಕ್ ಕೊಡಿ. ನಮಸ್ಕಾರ ರೀ.